ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನ ಪರಿಸ್ಥಿತಿ ತೀವ್ರಗೊಂಡಿರುವ ಸಂದರ್ಭದಲ್ಲೇ ಇರಾನ್ನ ಪರಮೋಚ್ಚ ನಾಯಕ ಅಯತೊಲ್ಲಾ ಅಲಿ ಖಮೆನಿ ಅವರ ಸಾವಿನ ಬಗ್ಗೆ ಮಹತ್ವದ ಬೆಳವಣಿಗೆ ವರದಿಯಾಗಿದೆ. ಇರಾನ್ನ ಸರ್ಕಾರಿ ಮಾಧ್ಯಮಗಳು ಭಾನುವಾರ ಮುಂಜಾನೆ ಈ ಸುದ್ದಿಯನ್ನ ದೃಢಪಡಿಸಿದಂತೆ ತಿಳಿದು ಬಂದಿದೆ. ಇಸ್ರೇಲ್ ಮತ್ತು ಅಮೆರಿಕ ನಡೆಸಿದ ಭಾರೀ ದಾಳಿಯ ನಂತರ ಈ ಘಟನೆ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇದಕ್ಕೂ ಮೊದಲು ಸಾಮಾಜಿಕ ಜಾಲತಾಣದಲ್ಲಿ ಖಮೇನಿ ಸಾವಿನ ಬಗ್ಗೆ ಘೋಷಣೆ ಮಾಡಿದ್ರು. ಇದು ಇರಾನ್ ಜನರಿಗೆ ತಮ್ಮ ದೇಶವನ್ನ ಮರಳಿ ಪಡೆಯಲು ಅತ್ಯುತ್ತಮ ಅವಕಾಶ ಎಂದು ಅವರು ಹೇಳಿದ್ದಾರೆ. ಜೊತೆಗೆ ಅಮೆರಿಕ ತನ್ನ ದಾಳಿಗಳನ್ನ ಮುಂದುವರಿಸುವುದಾಗಿ ಎಚ್ಚರಿಕೆ ನೀಡಿದ್ದು, ಭಾರೀ ಹಾಗೂ ನಿಖರ ಬಾಂಬ್ ದಾಳಿ ಈ ವಾರವಿಡೀ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಇರಾನ್ನ ಸರ್ಕಾರಿ ದೂರದರ್ಶನ ಮತ್ತು ರಾಜ್ಯ ನಿಯಂತ್ರಿತ ಇಸ್ಲಾಮಿಕ್ ರಿಪಬ್ಲಿಕ್ ನ್ಯೂಸ್ ಏಜೆನ್ಸಿ ಖಮೇನಿ ಅವರ ಸಾವನ್ನ ದೃಢಪಡಿಸಿದ್ರೂ ಸಾವಿನ ನಿಖರ ಕಾರಣವನ್ನ ಪ್ರಕಟಿಸಿಲ್ಲ. 86 ವರ್ಷದ ಖಮೇನಿ ಇಸ್ಲಾಮಿಕ್ ಗಣರಾಜ್ಯದ ಅತ್ಯಂತ ಪ್ರಭಾವಶಾಲಿ ನಾಯಕನಾಗಿದ್ದು, ಅವರ ಹತ್ಯೆ ದೇಶದ ರಾಜಕೀಯ ಭವಿಷ್ಯದ ಮೇಲೆ ದೊಡ್ಡ ಪರಿಣಾಮ ಬೀರಲಿದೆ ಎಂದು ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಈ ಘಟನೆ ಇಸ್ಲಾಮಿಕ್ ಗಣರಾಜ್ಯದ ಮುಂದಿನ ದಿಕ್ಕು ಕುರಿತು ಅನಿಶ್ಚಿತತೆಯನ್ನ ಸೃಷ್ಟಿಸಿದೆ. ಖಮೇನಿ ಅವರ ನಾಯಕತ್ವದಲ್ಲಿ ಇರಾನ್ ಹಲವು ವರ್ಷಗಳಿಂದ ಕಠಿಣ ವಿದೇಶಾಂಗ ನೀತಿಯನ್ನ ಅನುಸರಿಸ್ತಾ ಇತ್ತು. ಖಮೇನಿ ಅವರ ನಾಯಕತ್ವದಲ್ಲಿ ಇರಾನ್ ಹಲವು ವರ್ಷಗಳಿಂದ ಕಠಿಣ ವಿದೇಶಾಂಗ ನೀತಿಯನ್ನ ಅನುಸರಿಸ್ತಾ ಇತ್ತು. ಈಗ ಅವರ ಸಾವಿನ ಹಿನ್ನೆಲೆಯಲ್ಲಿ ಅಧಿಕಾರ ವರ್ಗಾವಣೆ ಹೇಗೆ ನಡೆಯಲಿದೆ, ದೇಶದ ಒಳರಾಜಕೀಯ ಸ್ಥಿತಿ ಹೇಗಿರಲಿದೆ ಎಂಬ ಪ್ರಶ್ನೆಗಳು ಉದ್ಭವಿಸಿವೆ. ಇದೇ ವೇಳೆ ಇಸ್ರೇಲ್ ಮತ್ತು ಅಮೆರಿಕ ನಡೆಸ್ತಾ ಇರುವ ಸೈನಿಕ ಕ್ರಮಗಳು ಮಧ್ಯಪ್ರಾಚ್ಯದಲ್ಲಿ ಮತ್ತಷ್ಟು ಅಸ್ಥಿರತೆಯನ್ನ ಉಂಟು ಮಾಡುವ ಭೀತಿ ವ್ಯಕ್ತವಾಗಿದೆ. ಅಮೆರಿಕ ತನ್ನ ದಾಳಿಗಳನ್ನ ಇರಾನ್ನ ಅಣು ಸಾಮರ್ಥ್ಯವನ್ನ ಕುಂಠಿತಗೊಳಿಸುವ ಉದ್ದೇಶದಿಂದ ನಡೆಸುತ್ತಿರುವುದಾಗಿ ಹೇಳಿದೆ. ಆದರೆ ಈ ಕ್ರಮಗಳು ಪ್ರದೇಶದಲ್ಲಿ ವ್ಯಾಪಕ ಸಂಘರ್ಷಕ್ಕೆ ಕಾರಣವಾಗಬಹುದು ಎಂಬ ಆತಂಕವೂ ಹೆಚ್ಚುತ್ತಾ ಇದೆ. ಒಟ್ಟಾರೆ ಖಮೇನಿ ಅವರ ಸಾವಿನ ಸುದ್ದಿ ಜಾಗತಿಕ ರಾಜಕೀಯದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದ್ದು, ಮುಂದಿನ ದಿನಗಳಲ್ಲಿ ಮಧ್ಯಪ್ರಾಚ್ಯದ ರಾಜಕೀಯ ಸಮೀಕರಣಗಳಲ್ಲಿ ಮಹತ್ವದ ಬದಲಾವಣೆಗಳು ಸಂಭವಿಸುವ ಸಾಧ್ಯತೆ ಇದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.